ಸ್ನೇಹಿತರೆ, ತ್ರಿಭಾಷ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಗತ್ತು ಅತಂತ್ರ ಸ್ಥಿತಿಯಲ್ಲಿದೆ, ಯುದ್ಧಗ್ರಸ್ತ ಆಗ್ತಾ ಇದೆ. ಯಾವಾಗ ಯಾರ ಜೊತೆಗಿನ ಸಂಬಂಧ ಏನಾಗ್ತದೋ ಗೊತ್ತಿಲ್ಲ, ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಗೊತ್ತಾಗ್ತಾ ಇಲ್ಲ. ಇನ್ನು ಹೂಡಿಕೆಗಳು ಸಹ ಇದ್ದಕ್ಕಿದ್ದಂತೆ ಮಂಕಾಗ್ತಾ ಇವೆ. ಏನ್ ಹಿಂಗಾಗೋಯ್ತು ಅನ್ನೋ ಹೊತ್ತಿಗೆ ಮತ್ತೆ ಹೆಚ್ಚಾಗುತ್ತವೆ. ವಿದೇಶಿ ಅಲ್ಪಕಾಲೀನ ಹೂಡಿಕೆಗಳನ್ನು ನಂಬಿಕೊಳ್ಳೋದಕ್ಕಂತೂ ಸಾಧ್ಯನೇ ಆಗ್ತಾ ಇಲ್ಲ. ಹೀಗಾಗಿ ಎಲ್ಲಾ ದೇಶಗಳು ತಮ್ಮ ಬಳಿ ಹೆಚ್ಚು ಚಿನ್ನ ಇದ್ರೆ ಒಳ್ಳೆಯದು ಅಂತ ಯೋಚಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಭಾರತ ಕೂಡ ಇಂಗ್ಲೆಂಡ್ ನ ಬ್ಯಾಂಕ್ ನಲ್ಲಿರುವ ತನ್ನ ಚಿನ್ನವನ್ನ ಭಾರತಕ್ಕೆ ವಾಪಸ್ ತರೋದಕ್ಕೆ ಹೊರಟಿದೆ. ಈಗಾಗಲೇ 102 ಟನ್ ಚಿನ್ನ ಭಾರತಕ್ಕೆ ಬಂದಿದೆ. ಇನ್ನು 200ಕ್ಕೂ ಹೆಚ್ಚು ಟನ್ಗಳಷ್ಟು ಹಳದಿ ಲೋಹ ಭಾರತಕ್ಕೆ ಬರಬೇಕಿದೆ. ಇಷ್ಟಕ್ಕೂ ಭಾರತದ ಚಿನ್ನ ಇಂಗ್ಲೆಂಡ್ ನ ಬ್ಯಾಂಕ್ ನಲ್ಲಿ ಯಾಕಿದೆ, ಈಗ ಅದನ್ನು ಹಿಂತಿರುಗಿ ಹೇಗೆ ತರ್ತಾ ಇದ್ದಾರೆ ಮತ್ತು ಯಾಕಾಗಿ ತರ್ತಾ ಇದ್ದಾರೆ ಅನ್ನೋದನ್ನ ಒಂದಷ್ಟು ವಿಚಾರಗಳೊಟ್ಟಿಗೆ ನಾವಿಲ್ಲಿ ತಿಳಿಯೋಣ. ಗೆಳೆಯರೆ, ಭಾರತ ತನ್ನ ಚಿನ್ನದ ದಾಸ್ತಾನಿನ ಪ್ರಮಾಣವನ್ನು ಹೆಚ್ಚಿಸಿಕೊಳ್ತಾ ಇದೆ. ಕೆಲವು ವರ್ಷಗಳ ಹಿಂದೆ ಸುಮಾರು 500 ಟನ್ಗಳಷ್ಟು ಚಿನ್ನದ ದಾಸ್ತಾನನ್ನು ಹೊಂದಿದ ಭಾರತ ಈಗ ಅದರ ಪ್ರಮಾಣವನ್ನು 855 ಟನ್ಗೆ ಏರಿಕೆ ಮಾಡಿಕೊಂಡಿದೆ. ಅದರಲ್ಲಿ 514 ಟನ್ಗಳಷ್ಟು ಚಿನ್ನ ಭಾರತದಲ್ಲೇ ಇದ್ರೆ ಇನ್ನುಳಿದ ಚಿನ್ನದ ದಾಸ್ತಾನು ಜಗತ್ತಿನ ಪ್ರತಿಷ್ಠಿತ ಬ್ಯಾಂಕುಗಳಲ್ಲಿ ಇದೆ. ಈಗ ಎಲ್ಲಾ ಚಿನ್ನವನ್ನು ಭಾರತಕ್ಕೆ ತಂದು ಇಲ್ಲೇ ದಾಸ್ತಾನು ಮಾಡೋದಕ್ಕೆ RBI ಮುಂದಾಗ್ತಾ ಇದೆ. ಇದೊಂದು ರೀತಿಯ ಎಚ್ಚರಿಕೆ ಕ್ರಮ ಎಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ RBI ವಿದೇಶಿ ಬ್ಯಾಂಕ್ಗಳಲ್ಲಿನ ತನ್ನ ಚಿನ್ನವನ್ನು ವಾಪಸ್ ತರುವುದರ ಹಿಂದೆ ಕೂಡ ಒಂದಷ್ಟು ಕಾರಣಗಳಿವೆ. ಈ ಕಾರಣಗಳನ್ನು ಒಂದಿಷ್ಟು ಜಾಗತಿಕ ಉದಾಹರಣೆಗಳ ಮೂಲಕ ತಿಳ್ಕೊಂಬರೋಣ ಬನ್ನಿ. ಗೆಳೆಯರೆ, ಚಿನ್ನ ಅನ್ನೋದು ಒಂದು ದೇಶದ ಆರ್ಥಿಕತೆಯನ್ನು ಸುಸ್ಥಿರವಾಗಿಡುವಂತಹ ಸಾಧನ. ಯಾವುದೇ ದೇಶ ಪೇಪರ್ ಸಿಕ್ತು ಅಂತ ಹೇಳಿ ಮನಸ್ಸಿಗೆ ಬಂದ ಹಾಗೆ ನೋಟ್ ಅನ್ನು ಪ್ರಿಂಟ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಮಾಡಿದ್ರೆ ಆ ನೋಟುಗಳಿಗೆ ಬೆಲೆ ಕೂಡ ಇರೋದಿಲ್ಲ. ನಾವು ಮುದ್ರಿಸುವ ಹಣ ಏನಿದೆ ಅಷ್ಟೇ ಪ್ರಮಾಣದ ಚಿನ್ನದ ದಾಸ್ತಾನು ನಾವು ಹೊಂದಿದ್ರೆ ಮಾತ್ರ ಆ ಹಣಕ್ಕೊಂದು ಮೌಲ್ಯ ಇರುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಭಾರತೀಯ ಕರೆನ್ಸಿಯ ಮೌಲ್ಯ ಕಡಿಮೆ ಆಗಬಾರದು ಅಂದ್ರೂ ಕೂಡ ನಮ್ಮ ಬಳಿ ಹೆಚ್ಚು ಚಿನ್ನದ ದಾಸ್ತಾನು ಇರಬೇಕು. ಈಗ ರಷ್ಯಾ ಯುಕ್ರೇನ್ ಜೊತೆ ಯುದ್ಧ ಮಾಡ್ತಾ ಅಮೆರಿಕ ಹಾಗೂ ಯುರೋಪಿಯನ್ ದೇಶಗಳ ನಿರ್ಬಂಧಗಳನ್ನು ಎದುರಿಸ್ತಾ ಇದ್ರು ಕೂಡ ಯಾಕೆ ಆರ್ಥಿಕವಾಗಿ ಸೊರಗಿಲ್ಲ, ಅವರ ಕರೆನ್ಸಿಯ ಮೌಲ್ಯ ಕುಸಿದಿಲ್ಲ? ಯಾಕೆ ಅಂದ್ರೆ ಅವರ ಬಳಿ ಹೆಚ್ಚು ಪ್ರಮಾಣದ ಚಿನ್ನದ ದಾಸ್ತಾನು ಇದೆ ಅನ್ನೋ ಕಾರಣಕ್ಕೆ. ಚಿನ್ನ ಆರ್ಥಿಕತೆಯನ್ನು ಸುಸ್ಥಿರದಲ್ಲಿ ಇಡುತ್ತೆ. ಯಾವುದೇ ಆಪತ್ತಿನ ಕಾಲದಲ್ಲಿ ಕೂಡ ಚಿನ್ನ ಕೈ ಹಿಡಿಯುತ್ತೆ ಅನ್ನೋ ಕಾರಣಕ್ಕೇನೆ ನಾನಾ ದೇಶಗಳು ಚಿನ್ನದ ದಾಸ್ತಾನನ್ನು ಹೆಚ್ಚು ಮಾಡಿಕೊಳ್ಳುತ್ತವೆ. 1990ರ ದಶಕದಲ್ಲಿ ಒಮ್ಮೆ ಭಾರತ ಕೂಡ ತನ್ನಲ್ಲಿದ್ದ ಚಿನ್ನವನ್ನು ಅಡ ಇಟ್ಟು ಸಾಲ ತಂದು ತನ್ನ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡ ವಿಷಯ ನಮಗೆಲ್ಲರೂ ಗೊತ್ತೇ ಇದೆ. ಹೀಗಾಗಿನೇ ಜಗತ್ತಿನ ಪ್ರಮುಖ ದೇಶಗಳು ತಮ್ಮಲ್ಲಿ ಹೆಚ್ಚಿನ ಪ್ರಮಾಣದ ಚಿನ್ನವನ್ನು ದಾಸ್ತಾನು ಮಾಡಿಕೊಳ್ಳಬೇಕು ಅಂತ ಬಯಸುತ್ತವೆ. ಇನ್ನು ಜಗತ್ತಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಚಿನ್ನದ ದಾಸ್ತಾನನ್ನು ಅಮೆರಿಕ ಹೊಂದಿದೆ. ಇಲ್ಲಿ 2024ರ ಲೆಕ್ಕಾಚಾರದ ಪ್ರಕಾರ ಸುಮಾರು 8133.4 ಟನ್ಗಳಷ್ಟು ಚಿನ್ನದ ದಾಸ್ತಾನಿದೆ. ಹಾಗೇನೆ ಎರಡನೇ ಸ್ಥಾನದಲ್ಲಿ ಜರ್ಮನಿ ಇದೆ. ಅವರ ಬಳಿ 3351 ಚಿನ್ನಗಳಷ್ಟು ಚಿನ್ನ ಇದೆ. ಮೂರನೇ ಸ್ಥಾನದಲ್ಲಿರೋ ಇಟಲಿ ಬಳಿ 2451 ಟನ್ಗಳಷ್ಟು ಚಿನ್ನ ಇದೆ. ಇನ್ನು ನಾಲ್ಕನೇ ಸ್ಥಾನದಲ್ಲಿ ಫ್ರಾನ್ಸ್ ಇದೆ. ಅವರು 2436 ಟನ್ಗಳಷ್ಟು ಚಿನ್ನವನ್ನು ಇಟ್ಟುಕೊಂಡಿದ್ದಾರೆ. ರಷ್ಯಾ 5ನೇ ಸ್ಥಾನವನ್ನು ಹೊಂದಿದ್ದು ಅವರ ಬಳಿ ಕೂಡ 2315 ಟನ್ಗಳಷ್ಟು ಚಿನ್ನದ ದಾಸ್ತಾನಿದೆ. ಇನ್ನು ಚೈನಾದ ಬಳಿ 2264 ಟನ್ಗಳಷ್ಟು ಚಿನ್ನ ಇದ್ರೆ ಜಪಾನ್ ಬಳಿ 845 ಟನ್ಗಳಷ್ಟು ಹಾಗೂ ಭಾರತದ ಬಳಿ 840 ಟನ್ಗಳಷ್ಟು ಚಿನ್ನ ಇದೆ. ಈಗ ಭಾರತ ತನ್ನ ಚಿನ್ನದ ರಿಸರ್ವ್ ಅನ್ನು 855 ಟನ್ಗಳಿಗೆ ಏರಿಕೆ ಮಾಡಿಕೊಂಡಿದೆ. ಹೀಗಾಗಿ ಜಪಾನ್ ಅನ್ನು ನಾವು ಹಿಂದಿಕ್ಕಿ ಭಾರತ ಚಿನ್ನದ ದಾಸ್ತಾನಿನಲ್ಲಿ 7ನೇ ಸ್ಥಾನವನ್ನು ಪಡೆದುಕೊಂಡಿದ್ದೀವಿ. ಈಗ ನಮ್ಮ ನಂತರ ಜಪಾನ್ ಇದೆ. ಅದಾದ ನಂತರ ನೆದರ್ಲ್ಯಾಂಡ್, ಟರ್ಕಿ, ಪೋರ್ಚುಗಲ್, ಪೋಲ್ಯಾಂಡ್, ಉಜ್ಬೇಕಿಸ್ತಾನಗಳು ಈ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದುಕೊಳ್ಳುತ್ತವೆ. ಯುನೈಟೆಡ್ ಕಿಂಗ್ಡಮ್ 310 ಟನ್ಗಳಷ್ಟು ಚಿನ್ನವನ್ನು ದಾಸ್ತಾನು ಹೊಂದಿದ್ದು ಈ ಪಟ್ಟಿಯಲ್ಲಿ 14ನೇ ಸ್ಥಾನವನ್ನು ಪಡೆದುಕೊಳ್ಳುತ್ತದೆ. ಒಂದಷ್ಟು ವರ್ಷಗಳ ಕಾಲ ಅಫ್ಘಾನಿಸ್ತಾನ ಅಮೆರಿಕದ ಸೇನೆಯ ಆಡಳಿತದಲ್ಲಿತ್ತು. ಅಲ್ಲಿಂದ ಅಮೆರಿಕ ತನ್ನ ಸೇನೆಯನ್ನು ಹಿಂದಕ್ಕೆ ಕರೆಸಿಕೊಳ್ಳುವ ನಿರ್ಧಾರವನ್ನು ಮಾಡಿತು. ಸೇನೆ ವಾಪಸ್ಸು ಹೋಯಿತು. ಅಲ್ಲಿ ತಾಲಿಬಾನಿಗಳ ಆಡಳಿತ ಶುರುವಾಯಿತು. ಆದರೆ ಅಫ್ಘಾನಿಸ್ತಾನದ ಖಜಾನೆ ಅಷ್ಟು ಹೊತ್ತಿಗೆ ಖಾಲಿಯಾಗಿತ್ತು. ಅಲ್ಲಿ ತಾಲಿಬಾನ್ಗಳ ಕೈಗೆ ಅಧಿಕಾರವನ್ನು ಬಿಟ್ಟುಕೊಟ್ಟ ಅಮೆರಿಕ ತನ್ನ ಬ್ಯಾಂಕ್ಗಳಲ್ಲಿನ ಸೀಜ್ ಮಾಡಿ ಇಟ್ಟುಕೊಂಡಿದ್ದ ಅವರದ್ದೇ ಹಣವನ್ನು ಅವರಿಗೆ ಹಿಂದಿರುಗಿಸಿಕೊಳ್ಳಿಲ್ಲ. ಇನ್ನು ಇರಾನ್ ಇದೆ ನೋಡಿ, ಇರಾನ್ ಮೇಲೆ ಅಮೆರಿಕ ನಿರ್ಬಂಧಗಳನ್ನು ವಿಧಿಸಿತು. ಆ ಸಂದರ್ಭದಲ್ಲಿ ಇರಾನಿಗೆ ಸಂಬಂಧಪಟ್ಟ ಸಾಕಷ್ಟು ಹಣ ಅಮೆರಿಕದ ಬ್ಯಾಂಕುಗಳಲ್ಲಿತ್ತು.
ಇಲ್ಲಿ ಏನಾಗುತ್ತೆ ಅಂದ್ರೆ ವಿದೇಶಗಳ ಜೊತೆಗೆ ವ್ಯಾಪಾರ ವಹಿವಾಟು ಮಾಡುವಾಗ ಇವರು ಕೊಡಬೇಕಾದ ಹಣ ವಸ್ತುಗಳಿಗೆ ಖರೀದಿದಾರರು ಡಾಲರ್ ರೂಪದಲ್ಲಿ ಕೊಡಬೇಕಾಗಿ ಬರುತ್ತೆ. ಅಲ್ಲಿ ವಿದೇಶಿ ಬ್ಯಾಂಕುಗಳ ಮೇಲೆ ಅವಲಂಬನೆ ಇರುತ್ತೆ. ಇಂತಹ ವ್ಯಾಪಾರ ವಹಿವಾಟಿನ ಹಣ ಅಮೆರಿಕ ಹಾಗೂ ಇನ್ನಿತರ ಯುರೋಪಿಯನ್ ಬ್ಯಾಂಕ್ಗಳಲ್ಲಿ ಸಂಗ್ರಹಣೆ ಆಗುತ್ತೆ. ಇರಾನ್ ಮೇಲೆ ನಿರ್ಬಂಧ ಹೇರಿದ ಅಮೆರಿಕ ತನ್ನ ಬ್ಯಾಂಕ್ಗಳಲ್ಲಿನ ಇರಾನ್ ಹಣವನ್ನೆಲ್ಲ ಜಪ್ತಿ ಮಾಡಿಕೊಂಡು ಇಟ್ಕೊಳ್ತು. ಇನ್ನು ಮೊನ್ನೆ ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡ್ತಲ್ಲ, ಆಗ ಕೂಡ ಅಮೆರಿಕ ಹಾಗೂ ಯುರೋಪಿಯನ್ ದೇಶಗಳು ರಷ್ಯಾದ ಮೇಲೆ ನಿರ್ಬಂಧಗಳನ್ನು ವಿಧಿಸಿದವು. ಈ ಸಂದರ್ಭದಲ್ಲಿ ರಷ್ಯಾದ ಹಣ ಅಮೆರಿಕ ಹಾಗೂ ಯುರೋಪಿಯನ್ ದೇಶದಲ್ಲಿ ಇತ್ತು. ಅದೆಲ್ಲವನ್ನು ಸೀಸ್ ಮಾಡಲಾಯಿತು. ರಷ್ಯಾದಿಂದ ಯುರೋಪಿಯನ್ ಯೂನಿಯನ್ ದೇಶಗಳು ಭಾರಿ ಪ್ರಮಾಣದಲ್ಲಿ ನ್ಯಾಚುರಲ್ ಗ್ಯಾಸ್ ಹಾಗೂ ತೈಲವನ್ನು ಖರೀದಿ ಮಾಡ್ತಾ ಇದ್ವು. ಆ ಹಣವನ್ನು ಕೂಡ ರಷ್ಯಾಗೆ ಹಿಂದಿರುಗಿಸಿಕೊಡಲಿಲ್ಲ. ರಷ್ಯಾದ ಹಣದಿಂದ ಬಂದ ಬಡ್ಡಿ ಏನಿದೆ ಅದನ್ನ ಯುಕ್ರೇನಿನ ಪುನರ್ ನಿರ್ಮಾಣಕ್ಕೆ, ಯುಕ್ರೇನ್ ರಷ್ಯಾ ವಿರುದ್ಧ ಹೋರಾಡೋದಕ್ಕೆ ಕೊಡಲಾಗುತ್ತೆ ಅಂತ ಅಮೆರಿಕ ಹಾಗೂ ಯುರೋಪಿಯನ್ ರಾಷ್ಟ್ರಗಳು ಹೇಳಿಕೊಳ್ತಾ ಇವೆ. ಹಣ ರಷ್ಯಾದು, ಅದನ್ನ ರಷ್ಯಾದ ವಿರುದ್ಧ ಯುಕ್ರೇನ್ಗೆ ಇವರು ಕೊಡ್ತಾರೆ. ಇವೆಲ್ಲವನ್ನು ನೋಡಿದ ನಂತರ ಭಾರತ ಎಚ್ಚೆತ್ತುಕೊಂಡಿದ್ದು, ಈಗ ನೋಡಿ ಈ ಅಂತಾರಾಷ್ಟ್ರೀಯ ಸಂಬಂಧಗಳು ದಿನ ಒಂದೇ ರೀತಿ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಆವಾಗ ಯಾವ ಕಾರಣಕ್ಕೆ ಯಾರು ಬೇಕಾದ್ರೂ ಸಿಟ್ಟು ಮಾಡಿಕೊಳ್ಬಹುದು. ನಾಳೆ ಏನಾದ್ರೂ ಅಕಸ್ಮಾತ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಯುದ್ಧ ಏನಾದ್ರೂ ಆಗ್ಬಿಟ್ರೆ ಅಮೆರಿಕ ತಕ್ಷಣ ಯುದ್ಧ ನಿಲ್ಲಿಸಿ ಅಂತ ಭಾರತಕ್ಕೆ ಹೇಳುತ್ತೆ. ಭಾರತ ಅದನ್ನು ಮಾಡದೇ ಇದ್ರೆ ಅಮೆರಿಕ ಭಾರತದ ಮೇಲೆ ನಿರ್ಬಂಧಗಳನ್ನು ಹೇರಿ ಭಾರತದ ಆಸ್ತಿ ಪಾಸ್ತಿಗಳನ್ನು ಸೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ರೆ ಅಮೆರಿಕದ ತಾಳಕ್ಕೆ ತಕ್ಕ ಹಾಗೆ ಕುಣಿಯುವ ಬ್ರಿಟನ್ ಸುಮ್ಮನಿರಲಾರದೆ ತನ್ನ ಬ್ಯಾಂಕ್ ನಲ್ಲಿರೋ ಭಾರತದ ಎಲ್ಲಾ ಚಿನ್ನವನ್ನು ಮುಟ್ಟುಗೋಲು ಹಾಕಿಕೊಂಡು ಬಿಡುತ್ತೆ. ಇಂಥದ್ದೆಲ್ಲ ಯಾಕಾಗ್ಬೇಕು? ನಮ್ಮ ಆಸ್ತಿ ನಮ್ಮ ಹತ್ರ ಇದ್ರೇನೆ ಒಳ್ಳೇದಲ್ವಾ? ಹಾಗಾಗಿ ಭಾರತ ಇಂಗ್ಲೆಂಡ್ ನ ಬ್ಯಾಂಕ್ ನಲ್ಲಿದ್ದ ಚಿನ್ನವನ್ನು ವಾಪಸ್ ತರ್ತಾ ಇದೆ. ಹೀಗಾಗಿ ಭಾರತ ಬ್ರಿಟನ್ನಿನ ಬ್ಯಾಂಕ್ ನಲ್ಲಿರೋ ತನ್ನ ಚಿನ್ನವನ್ನು ಭಾರತಕ್ಕೆ ವಾಪಸ್ ತರೋದಕ್ಕೆ ಹೊರಟಿದೆ. ಆ ನಿಟ್ಟಿನಲ್ಲಿ ಕೆಲಸವನ್ನು ಪ್ರಾರಂಭಿಸಿದೆ. ಆ ಪೈಕಿ ಸೆಪ್ಟೆಂಬರ್ ತಿಂಗಳಿನಲ್ಲಿ 102 ಟನ್ಗಳಷ್ಟು ಚಿನ್ನವನ್ನು ಭಾರತಕ್ಕೆ ವಾಪಸ್ ತರಲಾಗಿದೆ. ಉಳಿದ ಚಿನ್ನವನ್ನು ಕೂಡ ಹಾಗೆಯೇ ಭಾರತಕ್ಕೆ ವಾಪಸ್ ತರುವ ಬಗ್ಗೆ RBI ಹೇಳ್ತಾ ಇದೆ. ಇನ್ನು ಇಷ್ಟು ದಿನ ಸುಮಾರು 300 ಟನ್ಗಳಿಗೂ ಅಧಿಕ ಚಿನ್ನವನ್ನು ಭಾರತ ಬ್ಯಾಂಕ್ ಆಫ್ ಇಂಗ್ಲೆಂಡ್ ನಲ್ಲಿ ಇಟ್ಟಿತ್ತು. ಅಲ್ಲಿ ತುಂಬಾ ಭದ್ರತೆಯನ್ನು ಹೊಂದಿರುವ ಬಿಲಿಯನೇರ್ ಹೌಸ್ ನಲ್ಲಿ ಈ ಚಿನ್ನ ಇತ್ತು. ಹಾಗೆ ನೋಡಿದ್ರೆ ಈ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಸಾಕಷ್ಟು ವರ್ಷಗಳ ಕಾಲ ಜಗತ್ತಿನ ಸೆಂಟ್ರಲ್ ಬ್ಯಾಂಕ್ ರೀತಿ ಕೆಲಸವನ್ನು ಮಾಡ್ತಾ ಇತ್ತು. 1694ರಲ್ಲಿ ಸ್ಥಾಪನೆಯಾದ ಈ ಬ್ಯಾಂಕ್ ಜಗತ್ತಿನ 8ನೇ ಹಳೆಯ ಬ್ಯಾಂಕ್ ಅನ್ನೋ ಖ್ಯಾತಿಗೂ ಕೂಡ ಪಾತ್ರ ಆಗ್ತಾ ಇದೆ. ಮೊದಲಿಗೆ ಶೇರ್ ಹೋಲ್ಡರ್ಸ್ ಗಳನ್ನು ಹೊಂದಿದ್ದ ಖಾಸಗಿ ಬ್ಯಾಂಕ್ ಆಗಿದ್ದ ಇದು 1946ರಲ್ಲಿ ನ್ಯಾಷನಲೈಸ್ ಆಯ್ತು. ಬ್ಯಾಂಕು ಇವತ್ತು $101 ಬಿಲಿಯನ್ ಗಳಷ್ಟು ರಿಸರ್ವ್ ಅನ್ನು ಹೊಂದಿದೆ. ಹೀಗಾಗಿ ಈ ಬ್ಯಾಂಕ್ ನ ಮೇಲೆ ಸಾಕಷ್ಟು ದೇಶಗಳಿಗೆ ನಂಬಿಕೆ ಇದೆ. ಹಾಗಾಗಿಯೇ ಅವರಲ್ಲಿ ತಮ್ಮ ಚಿನ್ನವನ್ನು ದಾಸ್ತಾನು ಮಾಡಿದ್ದಾರೆ. ಭಾರತ ಕೂಡ ಅಲ್ಲೇ ತಮ್ಮ ಚಿನ್ನವನ್ನು ಇಟ್ಟಿತ್ತು. ಹಾಗೆ ನೋಡಿದ್ರೆ 2022ರಿಂದ ಇಲ್ಲಿಯವರೆಗೆ 214 ಟನ್ಗಳಷ್ಟು ಚಿನ್ನವನ್ನು ಭಾರತಕ್ಕೆ ವಾಪಸ್ ತೆಗೆದುಕೊಂಡು ಬರಲಾಗಿದೆ. ಇಲ್ಲಿ ಚಿನ್ನವನ್ನು ಹಡಗುಗಳ ಮೂಲಕ ಸಾಗಿಸ್ತಾ ಇಲ್ಲ, ಬದಲಾಗಿ ಅವುಗಳನ್ನು ಸಾಗಾಣಿಕೆಗೆ ಅಂತಾನೆ ವಿಶೇಷ ವಿಮಾನಗಳ ವ್ಯವಸ್ಥೆಯನ್ನು ಭಾರತ ಮಾಡಿದೆ. ಚಿನ್ನವನ್ನು ಸಾಗಿಸುವಾಗ ಸಾಕಷ್ಟು ರಹಸ್ಯವನ್ನು ಕಾಪಾಡಿಕೊಂಡೆ ಬ್ರಿಟನ್ ನಿಂದ ಭಾರತಕ್ಕೆ ಚಿನ್ನವನ್ನು ತರಲಾಗ್ತಾ ಇದೆ. ಇನ್ನು ಈ ಚಿನ್ನವನ್ನು ಹೊತ್ತು ತರುವ ವಿಮಾನಗಳಿಗೆ ಅತ್ಯಧಿಕ ಸುರಕ್ಷತೆಯನ್ನು ಅಳವಡಿಸಲಾಗಿದ್ದು ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಸಮಸ್ಯೆ ಉಂಟಾಗದ ಹಾಗೆ ಕೈಗೊಳ್ಳಲಾಗಿದೆ. ಇನ್ನು ವಿದೇಶದಲ್ಲಿನ ಚಿನ್ನವನ್ನು ವಾಪಸ್ ತರುವುದನ್ನು ಹೊರತುಪಡಿಸಿ ಕೂಡ ಭಾರತ ಇತ್ತೀಚೆಗೆ ಚಿನ್ನದ ಖರೀದಿಯನ್ನು ಕೂಡ ಹೆಚ್ಚು ಮಾಡಿಕೊಳ್ತಾ ಇದೆ. ಅದಕ್ಕೆ ಕಾರಣ ಡಾಲರ್ ಮೇಲಿನ ನಿರ್ಭರತೆಯಿಂದ ಹೊರಬರಬೇಕು ಅನ್ನೋದು. ಸದ್ಯಕ್ಕೆ ಭಾರತ ಜಗತ್ತಿನ ನಾನಾ ದೇಶಗಳೊಂದಿಗೆ ಭಾರತದ ಕರೆನ್ಸಿಯಲ್ಲೇ ವ್ಯಾಪಾರ ವಹಿವಾಟನ್ನು ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇಲ್ಲಿ ಭಾರತದ ಕರೆನ್ಸಿಯ ಮೌಲ್ಯ ಸ್ಥಿರತೆಯನ್ನು ಕಾಪಾಡಿಕೊಳ್ಳಬೇಕಾಗುತ್ತೆ. ಹಾಗೆ ಆಗದೇ ಇದ್ರೆ ಭಾರತದ ರೂಪಾಯಿಗಳಲ್ಲಿ ವ್ಯಾಪಾರ ಮಾಡೋದಕ್ಕೆ ದೇಶಗಳು ಒಪ್ಪೋದಿಲ್ಲ. ಹಾಗೆ ಬ್ರಿಕ್ಸ್ ದೇಶಗಳು ಕೂಡ ಅವರದೇ ಆದ ಪ್ರತ್ಯೇಕ ಕರೆನ್ಸಿಯನ್ನು ಮಾಡಿಕೊಳ್ಳುವ ಹುಮ್ಮಸ್ಸಿನಲ್ಲಿದೆ. ಮುಂದೇನಾದ್ರೂ ಅದು ಸಾಧ್ಯ ಆದ್ರೆ ಆ ಕರೆನ್ಸಿಯ ಮೌಲ್ಯ ನಿಗದಿ ಆಗಬೇಕು. ಆ ಕರೆನ್ಸಿಯ ಎದುರು ಭಾರತದ ಕರೆನ್ಸಿಯ ಮೌಲ್ಯ ಕೂಡ ನಿಗದಿಯಾಗಬೇಕು. ಆಗ ಕೂಡ ಯಾವುದೇ ದೇಶದ ಬಳಿ ಎಷ್ಟು ಚಿನ್ನದ ದಾಸ್ತಾನು ಇದೆ ಅನ್ನೋದರ ಮೇಲೆ ಬ್ರಿಕ್ಸ್ ಕರೆನ್ಸಿಯ ಮುಂದೆ ಆ ದೇಶದ ಕರೆನ್ಸಿ ಮೌಲ್ಯ ನಿಗದಿಯಾಗುತ್ತೆ. ಸದ್ಯಕ್ಕೆ ಬ್ರಿಕ್ಸ್ ದೇಶಗಳ ಪೈಕಿ ರಷ್ಯಾ ಹಾಗೂ ಚೈನಾದ ಬಳಿ ಹೆಚ್ಚು ಚಿನ್ನದ ದಾಸ್ತಾನಿದೆ. ಹಾಗಾಗಿ ಭಾರತ ಅಲ್ಲಿ ಹಿಂದೆ ಬೀಳಬಾರದು ಅಂದ್ರೆ ತನ್ನ ಚಿನ್ನದ ದಾಸ್ತಾನನ್ನು ಹೆಚ್ಚು ಮಾಡಿಕೊಳ್ಬೇಕು.
ಆ ನಿಟ್ಟಿನಲ್ಲಿ ಭಾರತ ಕೂಡ ದೊಡ್ಡ ಹೆಜ್ಜೆಯನ್ನು ಇಡ್ತಾ ಇದೆ. ಈಗ ನಮ್ಮಲ್ಲಿ ಸದ್ಯಕ್ಕೆ 855 ಟನ್ಗಳಷ್ಟು ಚಿನ್ನ ಇದೆ ಅನ್ನಲ್ವಾ, ಅದು ಸರ್ಕಾರದ ಖಜಾನೆಯಲ್ಲಿ ಇರುವ ಚಿನ್ನ. ಹಾಗಾದರೆ ನಮ್ಮ ದೇವಾಲಯಗಳಲ್ಲಿ, ನಮ್ಮ ಮನೆಗಳಲ್ಲಿ, ರಾಜಕಾರಣಿಗಳ ಗೋದಾಮುಗಳಲ್ಲಿ ಸಂಗ್ರಹವಾಗಿರುವ ಹಳದಿ ಲೋಹವನ್ನು ಲೆಕ್ಕ ಹಾಕಿಬಿಟ್ರೆ ಬಹುಶಃ ಭಾರತದಲ್ಲಿನ ಚಿನ್ನ ಜಗತ್ತಿನ ಯಾವ ದೇಶದಲ್ಲಿ ಇರೋದಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ ಕಳೆದ 2023ರಲ್ಲಿ ಭಾರತದಲ್ಲಿ ಮಾರಾಟ ಆಗಿರುವ ಚಿನ್ನ 723 ಟನ್ಗಳಷ್ಟು. ಇದು ಒಂದು ವರ್ಷದ ಲೆಕ್ಕ. ಕಳೆದ 10 ವರ್ಷದ ಲೆಕ್ಕವನ್ನು ತಗೊಂಡ್ರೆ ಕಡಿಮೆ ಅಂದ್ರೂ ಕೂಡ ಭಾರತದಲ್ಲಿ 5,000 ಟನ್ಗಳಷ್ಟು ಚಿನ್ನ ಮಾರಾಟ ಆಗಿದೆ. ಹಾಗಾದ್ರೆ ಆ ಚಿನ್ನ ಎಲ್ಲ ಏನಾಯ್ತು? ಅದು ಸ್ವಲ್ಪ ಪ್ರಮಾಣದಲ್ಲಿ ಮನೆಗಳನ್ನ ಸೇರ್ಕೊಂಡ್ರೆ ಭಾರಿ ಪ್ರಮಾಣದಲ್ಲಿ ರಾಜಕಾರಣಿಗಳು ಹಾಗೂ ಶ್ರೀಮಂತರ ಲಾಕರ್ಗಳಲ್ಲಿ ಭದ್ರವಾಗಿ ಸೇರ್ಕೊಂಡಿದೆ. ಇದು ಗೆಳೆಯರೇ, ಭಾರತ ಬ್ರಿಟನ್ ನಿಂದ ಚಿನ್ನವನ್ನ ಸ್ವದೇಶಕ್ಕೆ ತರ್ತಾ ಇರುವಂತ ವಿಷಯದ ಬಗ್ಗೆ ಒಂದಷ್ಟು ಮಾಹಿತಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.